ವೆಲ್ಕಮ್ ಟು ಡೇ 2 ಕತಾರ್. ಬೆಳಗ್ಗೆ ಒಂದು 9:30 ಆಗಿದೆ. ಈಗ ಒಂದು ಬ್ರೇಕ್ಫಾಸ್ಟ್ ಮಾಡಿ ನ್ಯಾಷನಲ್ ಮ್ಯೂಸಿಯಂಗೆ ಹೋಗೋಣ. ಹಲೋ, ವೆಲ್ಕಮ್ ಟು ಡೇ 2 ಆಫ್ ಕತಾರ್. ನಾನಿದ್ದೀನಿ ನ್ಯಾಷನಲ್ ಮ್ಯೂಸಿಯಂ ಆಫ್ ಕತಾರಲ್ಲಿ. ಇಲ್ಲಿ 3 ಬಿಲ್ಡಿಂಗ್ ಇದೆ. ಇದೇ ಶೇಪಲ್ಲಿ ನೋಡ್ತಾ ಇದ್ದೀರಲ್ಲ, ಎಕ್ಸ್ಟರ್ನಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ. ಈ ಶೇಪ್ ಬಂದ್ಬಿಟ್ಟು ಏನಪ್ಪ ಇದು, ಸಿ ಡಿ ಡಿಸ್ಕ್ಗಳು ಬರ್ತಾವಲ್ಲ, ಆ ಡಿಸ್ಕ್ಗಳೆಲ್ಲ ಹಿಂಗೆ ಜೋಡಿಸ್ದಂಗಿದೆ ಅಂತ ಅನ್ಕೊತಾ ಇದ್ದೀರಾ. ಇಟ್ಸ್ ಆ್ಯಕ್ಚುಲಿ ಶೇಪ್ ಆಫ್ ಡೆಸರ್ಟ್ ರೋಡ್ಸ್ ಕ್ರಿಸ್ಟಲ್ ಅಂತ. ಇದು ಡೆಸರ್ಟಲ್ಲಿ ಫಾರ್ಮ್ ಆಗುವಂತಹ ಕ್ರಿಸ್ಟಲ್ ಫಾರ್ಮೇಷನ್. ಇದು ವೆರಿ ಗುಡ್ ಆ್ಯಕ್ಚುಲಿ. ವಾಸ್ಟ್ ಆಗಿದೆ. ನೋಡ್ಬೋದು ನೀವು, ಇಲ್ಲೊಂದು ಬಿಲ್ಡಿಂಗ್ ಇದೆ, ಇಲ್ಲೊಂದು ಬಿಲ್ಡಿಂಗ್ ಇದೆ, ಆಮೇಲೆ ಅಲ್ಲೊಂದು ಬಿಲ್ಡಿಂಗ್ ಇದೆ. ಇದು ಬೇಸಿಕ್ಲಿ ಮ್ಯೂಸಿಯಮ್ಮು. ಸೊ ಆಬ್ವಿಯಸ್ಲಿ ಮ್ಯೂಸಿಯಂ ಅಂತಂದರೆ ಅವರ ಟ್ರೆಡಿಷನ್ನು, ಅವರ ಕಲ್ಚರು ಎಲ್ಲ ಡಿಸ್ಪ್ಲೇ ಮಾಡಿರ್ತಾರೆ. ಟಿಕೆಟ್ ಬೇರೆ ಇದೆ ಅದಕ್ಕೆ, 50 ಕತಾರಿಯನ್ ರಿಯಲ್ಸು, ಅಂದರೆ ನಮ್ಮ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ ಒಂದು 1250 ಆ ರೇಂಜಲ್ಲಿದೆ. ಸೊ ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಎಕ್ಸ್ಪ್ಲೋರ್ ಮೋರ್. ಸಿನಿಮಾ ನೋಡಿದರೆ ನಿಮಗೆ ಇದು ಅರ್ಥ ಆಗುತ್ತೆ. ಎಲ್ಲ ವಾರಿಯರ್ ಸಿನಿಮಾಗಳಲ್ಲಿ ಹಾಕೊಂಡಿರ್ತಾರೆ ಒಂದು ಮಾಸ್ಕು, ಸೋಲ್ಜರ್ಸ್ಗಳೆಲ್ಲ ಆ ಶೇಪಲ್ಲಿ ಮಾಡಿದ್ದಾರೆ. ಇದು ನೋಡಿ, ಸ್ವಲ್ಪ ದೂರ ಹಿಂದೆ ಹೋದರೆ ಗೊತ್ತಾಗುತ್ತೆ. ಮೇನ್ ಎಂಟ್ರೆನ್ಸು. ವಾವ್, ಆಚೆ ಅಷ್ಟು ಕಾಮಾಗಿದೆ, ಒಳಗೆ ನೋಡಿದ್ರೆ ಯಪ್ಪ ಸಕ್ಕತ್ತಾಗಿದೆ, ಕ್ರೇಜಿ. ಯಾವುದೋ ಓಷನ್ ಒಳಗೆ ಹೋಗಿದ್ದಂಗಿದೆ ನನಗೆ. ದೊಡ್ಡ ದೊಡ್ಡ LED ಸ್ಕ್ರೀನ್ ಹಾಕಿದ್ದಾರೆ. ಆಮೇಲೆ ಇಟ್ಸ್ ಲೈಕ್ ಡಿಸ್ಪ್ಲೇ ಆ್ಯನಿಮಲ್ಸು, ಸೀ ಕ್ರಿಯೇಚರ್ಸು ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಓಷನಲ್ಲಿ ಏನೇನು ಸೀ ಕ್ರಿಯೇಚರ್ಸ್ ಇರ್ತವೆ ಅದನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಡೆಸರ್ಟ್ ಕ್ರಿಯೇಚರ್ಸ್. ಕತಾರ್ನ ನ್ಯಾಷನಲ್ ಅನಿಮಲ್ ಅಂತಲೇ ಕರಿಬೋದು. ಅದಕ್ಕೆ ನೀವು ಕತಾರ್ ಏರ್ಲೈನ್ಸಲ್ಲೂ ನೋಡಿರ್ಬೋದು. LED ಸ್ಕ್ರೀನ್ಸ್ ಸೂಪರ್ ಆಗಿದೆ. ಒಂದು ಒಳ್ಳೆ ಫೀಲ್ ಕೊಡುತ್ತೆ. ಆರ್ಟಿಫಿಷಿಯಲ್ ಆದರೂ ರಿಯಲ್ಲಾಗಿ ಕಾಣಿಸುತ್ತೆ. ಯಾರಾದರೂ ದೂರದಿಂದ ನೋಡಿಬಿಟ್ರೆ ಏನೋ ರಿಯಲ್ಲಾಗೆ ಪ್ರಾಣಿಗಳು ಬರ್ತದೆ ಅನಿಸ್ಬಿಡುತ್ತೆ, ಆ ಥರ ಇದೆ. ನೋಡ್ತಿದ್ದೀರ ನೀವಿಲ್ಲಿ, ಇವೆಲ್ಲ ಟ್ರೇಡ್ ಐಟಮ್ಸ್ ಅಂತೆ, ಟ್ರೇಡ್ ಗೂಡ್ಸು. ಆಗಿನ ಕಾಲದಲ್ಲಿ ಸ್ಟೋನ್ ಆಗಲಿ, ಆಮೇಲೆ ಸ್ಟೋನ್ ಬ್ಲೇಡ್ಸು, ಬೈಫೇಸಸ್ಸು, ಆ್ಯರೋ ಹೆಡ್ಸು, ಇವೆಲ್ಲ ಅವರು ಡೆಸರ್ಟಲ್ಲೇ ಸಿಗುವಂತಹ ಸ್ಟೋನ್ಗಳಾಗ್ಬೋದು, ಗಿಡಗಳಾಗ್ಬೋದು, ಅದರಲ್ಲಿ ಡ್ರೈ ಮಾಡಿ ಅದನ್ನು ಡಿಫ್ರೆಂಟ್ ಶೇಪ್ಸಲ್ಲಿ ಮಾಡಿ ಮಾಡ್ತಿದ್ರಂತೆ. ಸೊ ದಟ್ ಈಸ್ ವಾಟ್ ದ ಡಿಸ್ಪ್ಲೇ ಈಸ್ ಅಬೌಟ್. ಆ್ಯಂಡ್ ನೋಡ್ಬೋದು ಇಲ್ಲೆಲ್ಲ ಹಳೆ ಕಾಲದಲ್ಲಿ ಯಾವ ಥರ ಸ್ಟೋನ್ಗಳು ಯೂಸ್ ಮಾಡಿಕೊಂಡು ಬೆಂಕಿ ತಯಾರಿಸ್ತಿದ್ರು ಅವೆಲ್ಲ ತೋರಿಸಿದ್ದಾರೆ ಇದರಲ್ಲಿ. ವೆರಿ ನೈಸ್. ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ಕಡಹೋಯಿ. ನೋಡಿ, ಇವೆಲ್ಲ ಹಳೆ ಪಾತ್ರೆಗಳು. ಅವ್ರು ಯೂಸ್ ಮಾಡ್ತಿದ್ದಂಥ ಪಾತ್ರೆಗಳು ಹೇಗಿತ್ತು ಆ ಕಾಲದಲ್ಲಿ ಅನ್ನೋದನ್ನ ತೋರಿಸಿದ್ದಾರೆ. ವೆರಿ ನೈಸ್. ಸೊ ಕೆಲವೊಂದು ಲೊಕೇಶನ್ಸಲ್ಲಿ ಅವರ ಹಿಸ್ಟ್ರಿ, ಅವರ ಟ್ರೆಡಿಷನ್, ಕಲ್ಚರ್ ಬಗ್ಗೆ ಮಾತಾಡಿರುವಂತಹ ವಿಡಿಯೋಗಳನ್ನ ಪ್ಲೇ ಮಾಡ್ತಾ ಇದ್ದಾರೆ. Crazy. Very nice.
ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿರೋಂತಹ ಬಟ್ಟೆಗಳು. ಇಯರ್ ಜೊತೆಗೆ ಯಾವ ಥರ ಡೆವಲಪ್ಮೆಂಟ್ ಆಯಿತು, ಯಾವ ಥರ ಎಕ್ಸ್ಟೆನ್ಷನ್ ಆಯಿತು ಕತಾರು ಅನ್ನೋದನ್ನು ತೋರಿಸ್ತಿದ್ದಾರೆ. ಸೊ 1976 ಆ ರೀಜನ್ ಮಾತ್ರ ಡೆವಲಪ್ ಆಗಿತ್ತು. ಸೊ ಇಯರ್ಸ್ ನೋಡಿ, ಇಯರ್ಸ್ ಹೋಗ್ತಿದ್ದಂಗೆ ಲೈಕ್ ಯಾವ ಥರ ಡೆವಲಪ್ ಮಾಡಿದ್ರು, ಯಾವ ಥರ ಎಕ್ಸ್ಟೆನ್ಷನ್ ಮಾಡಿದ್ರು ನೋಡ್ಬೋದು ನೀವು. ಓಕೆ, ಆಚೆ ಬಂದಿದ್ದಾಯ್ತು. ಈಗ ಒಳ್ಳೆ ಸಖತ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು, ತುಂಬ ಚೆನ್ನಾಗಿದೆ. ಯಾರಾದರೂ ಕತಾರ್ಗೆ ಬಂದರೆ ಪ್ಲೀಸ್ ಡೋಂಟ್ ಮಿಸ್ ನ್ಯಾಷನಲ್ ಮ್ಯೂಸಿಯಮ್ ಆಫ್ ಕತಾರ್. ಆಸಮ್ ಎಕ್ಸ್ಪೀರಿಯೆನ್ಸ್. ನಾನು ಎಂಟ್ರಿ ಹೊಡೆದಿದ್ದು ಆ ಪಾಯಿಂಟು, ಆ ಬಿಲ್ಡಿಂಗಿಂದ. ಸೊ ಹಿಂಗೆ ಹೋಗಿ ಲೈಕ್ ಆ ಕಡೆಯಿಂದ ಬಂದು ವಿಲ್ ಎಕ್ಸಿಟ್ ಹಿಯರ್. ಸೊ ಒಂದು ಫುಲ್ ರೌಂಡು ತುಂಬ ಚೆನ್ನಾಗಿದೆ. ಒಳ್ಳೆ LED ಎಕ್ಸ್ಪೀರಿಯೆನ್ಸು, ವರ್ಚುವಲ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ನ್ಯಾಷನಲ್ ಮ್ಯೂಸಿಯಮ್ ಆಫ್ ಕತಾರ್, ಡೋಂಟ್ ಮಿಸ್ ಇಟ್.